ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೇಳಿದ್ರೆ ನಾನು ಸಹ ಆರಾಮದೇನ್ರಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಮಾರ್ನಿಂಗ್ ಇದ್ದು ಟಿಫನ್ ಏನಪ್ಪ ಮಾಡೋದಂತಂದು ತಲೆ ಕೆಡಿಸ್ಕೊಂಡು ಕುಂದ್ರೋ ಮಂದಿಗೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೇನೆ ರೀ. ಇಲ್ಲಿ ನೋಡಕತ್ತಿರ್ಬೋದು ನೀವು ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಗಜ್ರಿ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಬೀನ್ಸು, ಉಳ್ಳಾಗಡ್ಡಿ, ಹಂಗೆ ಟೊಮ್ಯಾಟೊ ಮತ್ತು ಬಟಾಣಿ ಎಲ್ಲವನ್ನು ಹೆಚ್ಚಿಟ್ಕೊಂಡೇನಿ ರೀ. ಅದಾದಮೇಲೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು MTR ಶಾವಿಗೆ ರೀ. ಸೊ ಇದು ನಾನು ರೋಸ್ಟೆಡ್ ಅಲ್ಲ, ಇದನ್ನು ರೋಸ್ಟ್ ಮಾಡ್ಕೋಬೇಕು. ಹಾಗಾಗಿ ಒಂದು ಬಾಂಡಿ ಇಟ್ಟು ಅಥವಾ ಒಂದು ಕಡಾಯಿ ಇಟ್ಬಿಟ್ಟು ಒಂದು ಗ್ಲಾಸಿನಷ್ಟು ಶಾವಿಗೆಯನ್ನು ತೊಗೊಂಡ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ಕೊಳಕತ್ತೇನೆ ರೀ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ರಿ, ಯಾವುದೇ ರೀತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ. ಸೊ ಸ್ವಲ್ಪ ಕೆಂಪಗಾಗೋ ಥರ ನೀವು ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಬಿಟ್ಟು ನೀವು ಹುರ್ಕೋಬೋದ್ರಿ. ಸೊ ಚೆಂದಾಗೆ ಹುರ್ಕೊಳ್ರಿ ಅದನ್ನು. ಅದು ಹುರ್ಕೊಳ್ಳೋವರೆಗೂ ಈ ರೀತಿ ಕಡ್ಡಾಡಿಸ್ತಾನೆ ಇರಿ, ಯಾಕಂದರೆ ಹೊತ್ತೋ ಅಂಥ ಚಾನ್ಸಸ್ ಇರುತ್ತೆ ರೀ. ಹಾಗಾಗಿ ಚೆಂದಾಗಿ ಈ ರೀತಿ ಕಡ್ಡಾಡ್ಸ್ಕೊತಾನೆ ಇರ್ರಿ. ಅವು ಫ್ರೈ ಆಗುತ್ತೆ ರೀ. ಇವಾಗ ಚೆಂದಾಗಿ ನೋಡಕತ್ತಿರ್ಬೋದು ನೀವು, ಮಸ್ತ್ ಫ್ರೈ ಆಗೈತಿ. ಇವನ್ನ ಇವಾಗ ಒಂದು ತಾಟಾಗೆ ಎತ್ತಿಟ್ಕೊಳ್ಳೋಣ್ರಿ. ಅದಾದಮೇಲೆ ಅದೇ ಕಡಾಯಿಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ್ರಿ. ಅದು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಮತ್ತು ಜೀರಿಗೆ ಹಾಕ್ಕೊಳ್ಳೋಣ್ರಿ. ನೋಡತ್ತಿರ್ಬೋದು ನೀವು, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ್ರಿ. ಅದಾದಮೇಲೆ ಅದು ಚಟ್ಪಟ್ ಅಂತ ಸಿಡಿದ್ಮೇಲೆ ಹೆಚ್ಕೊಂಡಿರುವಂಥ ಬೀನ್ಸು ಈ ರೀತಿ ಉದ್ದುದಾಗಿ ದೊಡ್ಡವಾಗಿ ಹೆಚ್ಕೊಳ್ರಿ. ಯಾಕಂದರೆ ಅವು ಬಾಯಾಗಿ ಸಿಕ್ತು ಅಂತಂದ್ರೆ ಟೇಸ್ಟ್ ಮಸ್ತ್ ಬರ್ತೈತೆ ರೀ. ಹಾಗಾಗಿ ಹೆಚ್ಕೊಂಡಿರುವಂಥ ಬೀನ್ಸು, ಅದಾದಮೇಲೆ ಗಜ್ರಿ ಇವೆರಡು ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ ಚೆಂದಾಗೆ. ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇದು ಚೆಂದಾಗೆ ಫ್ರೈ ಆಗ್ಬೇಕ್ರಿ ಎಣ್ಣೆ ಒಳಗೆ. ಯಾಕಂದರೆ ಕಚ್ ಅಂತ ಬಾಯಕ್ಕೆ ಬಂತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಚೆಂದಾಗೆ ಬೇಯಿಸ್ಬೇಕ್ರಿ. ಅದಾದಮೇಲೆ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಸಹ ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ. ಚೆಂದಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ನೀವು ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ಳೋಣ್ರಿ. ಅದಾದಮೇಲೆ ಬಟಾಣಿ ಹಾಕ್ಕೊಳ್ರಿ, ಹಸಿ ಬಟಾಣಿ. ಸೊ ಅದೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಸೊ ನಾ ಮಾಡುವಂಥ ಎಲ್ಲ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬರಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಕ್ರಿ. ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋನೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರ್ತೈತೆ ರೀ. ಸೊ ಅದಾದಮೇಲೆ ಅದೆಲ್ಲ ಫ್ರೈ ಮಾಡ್ಕೊಂಡ್ರಿ. ಫ್ರೈ ಮಾಡ್ಕೊಂಡ್ಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಲ್ರಿ. ಅದರಲ್ಲಿರುವಂಥ ಹಸಿ ವಾಸನೆ, ತರಕಾರಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ. ಹಾಗಾಗಿ ಸ್ವಲ್ಪ ಪ್ಲೇಟ್ ಮುಚ್ಚಿ 1-5 ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡಣ್ರಿ. ಸೊ ನೋಡ್ತಿರ್ಬೋದು ಎಲ್ಲ ಫ್ರೈ ಚೆಂದಾಗಿ ಆಗೈತ್ರಿ. ಅದು ಮಸ್ತ್ ಅಂದ್ರೆ ಮಸ್ತ್ ಫ್ರೈ ಆಗೈತ್ರಿ. ಇವಾಗ ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಶಾವಿಗೆನ ಹುರ್ಕೊಂಡಿದ್ದೆ ರೀ. ಸೊ 1 ಗ್ಲಾಸ್ನಷ್ಟು ಶಾವಿಗೆ ಹುರ್ಕೊಂಡಿದ್ರಿ. ನಾನು 2 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳಕತ್ತೇನೆ ರೀ. 1 ಗ್ಲಾಸು ಮತ್ತು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ್ರಿ. ಸೊ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದ್ರ ಮತ್ತೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ಮೇಲೆ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ಅದು ಕುದಿಬೇಕ್ರಿ. ಇಲ್ಲ ನಿಮ್ಗೆ ಅವಾಗ ಆಗಲಿಲ್ಲ ಅಂತಂದರೆ ಬೇಕಂದರೆ ನೀವು ಕುದಿಯೋ ಮುಂದೆ ಸಹ ಉಪ್ಪು ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿರಿ, ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿರಿ. ಅದಾದಮೇಲೆ ಅದು ಚೆಂದಾಗಿ ಕುದಿಬೇಕಾದ್ರೆ ಇವಾಗ ಹುರ್ಕೊಂಡಿರುವಂಥ ಶಾವಿಗೆನ ಹಾಕ್ಕೊಳ್ಳೋಣ್ರಿ. ಸೊ ಈ ರೀತಿ ಶಾವಿಗೆ ಎಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಅದು ಚೆಂದಾಗೆ ಕುದಿಬೇಕ್ರಿ. ನೀರೆಲ್ಲ ಇಂಕೋಬೇಕ್ರಿ. ಇಂಕೋವರೆಗೂ ಈ ರೀತಿ ನೀವು ಮಿಕ್ಸ್ ಮಾಡ್ಕೊತ ಇರ್ರಿ. ಸೊ ಇವಾಗ ಇದು ಕುದಿಯಾಕತ್ತೈತ್ರಿ. ಸೊ ಈ ರೀತಿ ಕುದ್ದೆಲ್ಲ ನೀರೆಲ್ಲ ಇಂಕೊಂಡೈತ್ರಿ. ಇನ್ನೊಂದು ಸ್ವಲ್ಪ ನೀರು ಐತೆ ಅಂತ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಥರನಾಗಿ ನೀರಿಲ್ಲ ನೋಡಿರಿ. ಎಷ್ಟು ನೋಡಿದ ತಕ್ಷಣ ಬಾಯಾಗಿ ನೀರು ಬರ್ಬೇಕು, ಹಂಗೆ ಮಸ್ತಾಗೈತ್ರಿ ಶಾವಿಗೆ ಉಪ್ಪಿಟ್ಟು. ಬೆಳಗಿನ ಜಾವ ಥಟ್ ಅಂತ ರೆಡಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಇನ್ನೊಂದು ಸ್ವಲ್ಪ ನೀರಿತ್ತು ಅಂತಂದರೆ ಈ ರೀತಿ ಪ್ಲೇಟ್ನ ಮುಚ್ಚಿಬಿಟ್ಟು ನೀರು ಇಂಕೊಳ್ಳೋಕ್ಕೆ ಬಿಟ್ಬಿಡಣ್ರಿ. ಸೊ ನೀರು ಇಂಕೊಳ್ಳೋದಾದಮೇಲೆ ಒಂದು 5 ನಿಮಿಷ ಬಿಟ್ಟು ಈ ರೀತಿ ನೀವು ಮುಚ್ಚಳ ತೆಗೆದ್ಬಿಟ್ಟು ನೋಡಿರಿ. ನೀರೆಲ್ಲ ಇಂಕೊಂಡು ಉದುರಾಗಿ ಮಸ್ತಾಗಿ ಶಾವಿಗೆ ಉಪ್ಪಿಟ್ಟು ಆಗೈತ್ರಿ.
ಸೊ ಇದು ಬಿಸಿ ಬಿಸಿಯಾಗಿ ನೀವು ತಿನ್ನಕತ್ರ ಬಾಯಾಗ ನೀರು ಬರುತ್ತೆ, ಹಾಗಾಗಿ ನೋಡಿದ ತಕ್ಷಣ ನೀರು ಬರಾಕತ್ತೈತ್ರಿ. ಒಂದ್ಸಲ ಮನ್ಯಾಗ ಟ್ರೈ ಮಾಡಿದ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ ರೀ, ಬಾಯ್ ಬಾಯ್.